ಮಕ್ಕಳು ಬಾಳೆಹಣ್ಣು ಮೊಟ್ಟೆನ ತಿನ್ನೋದನ್ನು ಹೇಟ್ ಮಾಡ್ತಿದ್ದಾರೆ ಅನ್ನೋದಾದರೆ ಒಂದು ಸಾರಿ ನಾನು ಹೇಳುವಂಥ ಈ ಪ್ಯಾನ್ಕೇಕ್ ರೆಸಿಪಿನ ಟ್ರೈ ಮಾಡಿ ನೋಡಿ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆಯೇ ನೆಕ್ಸ್ಟ್ ಇನ್ನೊಂದು ಸಾರಿ ಮಾಡಿಕೊಡಿ ಅಮ್ಮ ಅಂತಲೂ ಕೇಳ್ತಾರೆ. ಮೊದಲನೇದಾಗಿ ಏನೇನು ಬೇಕು ಅನ್ನೋದಾದರೆ ಒಂದು 2 ಬಾಳೆಹಣ್ಣು, ಹಾಗೆಯೇ 2 ಮೊಟ್ಟೆ, ಒಂದು 4ರಿಂದ 5 ಸ್ಪೂನಷ್ಟು ಗೋಧಿ ಹಿಟ್ಟನ್ನು ತೊಗೋಬೇಕು. ಈ 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಪ್ಯಾನ್ಕೇಕ್ ರೆಡಿ ಆಗಿಬಿಡುತ್ತೆ. ಹಾಗೆಯೇ ನೀವೇನಾದರೂ 1 ಇಯರ್ ಎಬೋ ಮಗುಗೆ ಕೊಡ್ತಾ ಇದ್ದೀರ ಅನ್ನೋದಾದರೆ ಸಕ್ಕರೆ ಅಥವಾ ಸಾಲ್ಟ್ನ ಆ್ಯಡ್ ಮಾಡ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡಿ. ನಾನಿಲ್ಲಿ ಯಾವುದೇ ರೀತಿ ಶುಗರ್ ಆಗಲಿ ಸಾಲ್ಟ್ ಆಗಲಿ ಆ್ಯಡ್ ಮಾಡ್ಕೊಂಡಿಲ್ಲ, ಹಾಗೆ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಅದು ಮೂರನ್ನು ಬ್ಲೆಂಡ್ ಮಾಡಿಕೊಂಡು ಅದಾದ ತಕ್ಷಣ ತವದ ಮೇಲೆ ಸ್ವಲ್ಪ ಗೀ ಅಥವಾ ಆಯಿಲ್ನ ಯೂಸ್ ಮಾಡ್ಕೊಳ್ಳಿ. ಆಯಿಲ್ನ ಯೂಸ್ ಮಾಡಿಕೊಂಡು ನಾವು ರೆಡಿ ಮಾಡಿರೋ ಬ್ಯಾಟರ್ನ ಚಿಕ್ಕದಾಗಿ ಪುಟಾಣಿ ದೋಸೆ ಥರ ಹಾಕಬೇಕು. ಜಾಸ್ತಿ ತೀರಾ ದೊಡ್ಡದಾಗಿ ಹಾಕಿದ್ರೆ ದೋಸೆ ಥರ ಅದು ಎದುಳೋದಿಲ್ಲ, ಅಂಟ್ಕೊಂಡ್ಬಿಡುತ್ತೆ. ಸೊ ಚಿಕ್ಕದಾಗಿ ಹಾಕ್ಕೊಡಿ. ಹಾಗೆಯೇ ಹೈ ಫ್ಲೇಮಲ್ಲಿ ಇಟ್ಟು ಯಾವುದೇ ರೀತಿ ಫ್ರೈ ಮಾಡೋದಕ್ಕೆ ಹೋಗಬೇಡಿ, ಸೀದೋಗ್ಬಿಡುತ್ತೆ. ಸ್ವಲ್ಪ ಪೇಷನ್ಸಿಂದ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಪ್ಯಾನ್ಕೇಕ್ ಬಂದು. ಹಾಗೆಯೇ ಬೇಗನೆ ಸೂಪರ್ ಟೇಸ್ಟಿ ಬನಾನಾ ಪ್ಯಾನ್ಕೇಕ್ ರೆಡಿ ಆಗುತ್ತೆ. ಓಕೆನಾ? ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಫಾಲೋ ಮಾಡ್ಕೊಳ್ಳಿ, ಸೇವ್ ಮಾಡಿಕೊಂಡು ನಿಮ್ಮ ಮಕ್ಳಿಗೂ ಕೂಡ ಮಾಡಿಕೊಡಿ. ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಗೆ ಒಂದು ನೆಕ್ಸ್ಟ್ ಹೊಸ ರೆಸಿಪಿಯಲ್ಲಿ. ಟೇಕ್ ಕೇರ್, ಬಾಯ್.